ಸೊ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸೊ ನಾನು ವೆಂಕಟರಾಜ್ ಮಾತಾಡ್ತಾ ಇದ್ದೀನಿ. ಸೊ ಜನಟ್ರಲ್ ಚಾನಲ್ ಅಪ್ಡೇಟ್ಸ್ ಕಡೆಯಿಂದ. ಸೊ ನಾನು ಆ ನೇಮ್ನ ಚೇಂಜ್ ಮಾಡಿದ್ದೀನಿ. ಸೊ ರಾಜು KA007 ಅಂತ. ಸೊ ಅದು ನಮ್ಮ ಕೋಲಾರದ್ದು. ಸೊ ನಾನು ಅದು ಫೇವ್ರೇಟ್ ಅಂತ ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ನಾನು ಮಾಡೋ ಕೆಲಸ ಜನಟ್ರಲ್ ಅಪ್ಡೇಟ್ಸ್ ಯಾವಾಗಲೂ ನಾನು. ಸೊ ನಾನಿವತ್ತು ನಿಮಗೆ ಒಂದು ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಬರ್ತಾ ಇದ್ದೀನಿ. ಸೊ ಏನಂತ ಹೇಳಿದ್ರೆ, ನೀವು ಕೂಡ ಒಂದು ದೊಡ್ಡ ಯೂಟ್ಯೂಬರ್ ಆಗ್ಬೋದು. ಸೊ ಯಾವ ರೀತಿ ಏನು ಅಂತ ನಾನೊಂದು ಸ್ವಲ್ಪ ಟಿಪ್ಸ್ನ ಹೇಳ್ಕೊಡ್ತೀನಿ ನಿಮಗೆ, ಏನು ಅಂತ. ಸೊ ಯಾವ್ಯಾವೆಲ್ಲ ವೀಡಿಯೋಸ್ ಮಾಡಿದ್ರೆ ವ್ಯೂಸ್ ಚೆನ್ನಾಗಿ ಬರುತ್ತೆ, ಸೊ ಯಾವ ಟಾಪಿಕ್ ತೊಗೊಂಡ್ರೆ ನಾವು ಯೂಟ್ಯೂಬಲ್ಲಿ ಗ್ರೋ ಆಗ್ಬೋದು, ಮತ್ತು ಸಬ್ಸ್ಕ್ರೈಬರ್ಸ್ ಬೆಳೆಸ್ಕೋಬೋದು, ವ್ಯೂಸ್ ಜಾಸ್ತಿ ಆಗ್ಬೋದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಯೂಟ್ಯೂಬ್ ಚಾನಲ್ ಮಾಡಿದ್ದೀರಾ, ಓಕೆ ಸರಿ ಆಯಿತು, ವ್ಯೂಸ್ ಬರ್ತಾ ಇಲ್ಲ. ಸೊ ನಾವು ಯಾವ ಟಾಪಿಕ್ ಬಗ್ಗೆ ಮಾತಾಡ್ಬೋದು, ಸೊ ಯಾವ ವಿಡಿಯೋ ಮಾಡಿದ್ರೆ ನಾವು ವ್ಯೂಸ್ ತೊಗೋಬೋದು. ಸೊ ನಾನು ಇವಾಗ ಏನು ನಾನು ವೀಡಿಯೋಸ್ ಮಾಡಿದೆ, ಸೊ ನಾನೆಲ್ಲ ನಮ್ಮ ಜನಟ್ರಲ್ ಅಪ್ಡೇಟ್ಸ್ ಚಾನಲ್ ಬಗ್ಗೆ ನಾನು ವೀಡಿಯೋಸ್ ಮಾಡಿದೆ. ಸೊ ಆ ಫೀಲ್ಡ್ ಬಂದುಬಿಟ್ಟು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಸೊ ಸೊ ಅಪ್ಡೇಟ್ ಮಾಡ್ಕೊಳ್ಳೋಣ, ಸೊ ನನ್ನ ಚಾನಲ್ನ ಬೆಳೆಸ್ಕೊಳ್ಳೋಣ ಅಂತೇಳಿ ನಾನು ಚೇಂಜ್ ಮಾಡ್ಕೊತಾ ಇದ್ದೀನಿ ನನ್ನ ಟಾಪಿಕ್ಸ್ನ. ಸೊ ನಾನು ಬಂದುಬಿಟ್ಟು ಇನ್ಮೇಲೆ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನೇ ನಾನು ಮಾಡ್ತೀನಿ. ಸೊ ಅದಕ್ಕೆ ನಾನು ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ಯಾವ ರೀತಿ ದೊಡ್ಡದು ಮಾಡೋದು ಅಂದರೆ ಗ್ರೋ ಮಾಡ್ಕೊಳ್ಳೋದು, ಸೊ ನೀವು ಕೂಡ ದೊಡ್ಡ ಯೂಟ್ಯೂಬರ್ ಆಗ್ಬೋದು ಅನ್ನೋ ಒಂದು ಟಾಪಿಕ್ನ ತಗೊಂಡು ಸೊ ನಾನು ಯೂಟ್ಯೂಬ್ ಚಾನಲ್ನ ಇವತ್ತು ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಸೊ ಏನು ನಾವು ಯಾವ್ಯಾವ ಟಾಪಿಕ್ಸ್ ತಗೊಂಡು ನಾವು ವೀಡಿಯೋಸ್ ಮಾಡಿದ್ರೆ ನಮಗೆ ವ್ಯೂಸ್ ಜಾಸ್ತಿ ಬರ್ತದೆ, ಸಬ್ಸ್ಕ್ರೈಬರ್ಸ್ ಗ್ರೋ ಆಗ್ತಾರೆ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಅಂದರೆ ಸೊ ಬಂದುಬಿಟ್ಟು ನಾವು ಫಸ್ಟ್ ನಾವು ಏನೇ ಟಾಪಿಕ್ ತೊಗೊಂಡ್ರೂ ಸೊ ನಾವು ಅದರಲ್ಲಿ ಇನ್ವಾಲ್ವ್ ಆಗಿರಬೇಕು. ಸೊ ಯಾವ ರೀತಿ, ಸೊ ನಾನು ಇವಾಗ ಏನೇ ಒಂದು ಟಾಪಿಕ್ ತೊಗೊಳ್ತಾ ಇದ್ದೀನಿ ಅಂದರೆ ಸೊ ಆ ಟಾಪಿಕ್ ಬಗ್ಗೆ ನಮಗೆ ಕ್ಲಿಯಾರಿಟಿ ಇರಬೇಕು, ತಿಳ್ಕೊಂಡಿರ್ಬೇಕು ನಾವು. ಸೊ ಇವಾಗ ಯೂಟ್ಯೂಬಲ್ಲಿ ನಾನೇನೋ ನಾನು ಕಂಟೆಂಟ್ ನಾನೇನೋ ಒಂದು ಮಾಡ್ತಾಯಿದ್ದೀನಿ ಅಂದಾಗ ಸೊ ನಾವು ಅದ್ರ ಬಗ್ಗೆ ಸೊ ಟಾಪ್ ಟು ಬಾಟಮ್ ನಾವು ಅದನ್ನ ತಿಳ್ಕೊಂಡಿರ್ಬೇಕು. ಸೊ ಯಾವ ರೀತಿ ತಿಳ್ಕೊಬೇಕು, ಸೊ ಇವಾಗ ಯೂಟ್ಯೂಬ್ ಒಂದು ಚಾನಲ್ ಓಪನ್ ಮಾಡ್ತಾ ಇದ್ದೀರಂದರೆ ಸೊ ಆ ಚಾನಲ್ನ ಯಾವ ರೀತಿ ನಾವು ಹ್ಯಾಂಡಲ್ ಮಾಡಬೇಕು, ಯಾವ ರೀತಿ ನಾವು ವೀಡಿಯೋಸ್ ಮಾಡಬೇಕು, ಸೊ ಯಾವ ರೀತಿ ನಾವು ಅದನ್ನ ಮಾನಿಟೈಸೇಷನ್ವರೆಗೂ ತಗೊಂಡು ಹೋಗಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿರ್ಬೇಕು. ಸೊ ಗೊತ್ತಿಲ್ಲ ಅಂದಾಗ ಸೊ ನಾವು ಏನು ಬೇಕಾದರೂ ಮಾಡಾಕ್ಬೋದು. ಸೊ ಆ್ಯಸ್ ನನ್ನ ಪಾಸ್ಟ್ ಹೆಂಗಿತ್ತೋ ಅದ್ರ ಪ್ರಕಾರ. ಸೊ ಅದೇ ಸೊ ಇವಾಗ ಅದನ್ನೆಲ್ಲ ಸ್ವಲ್ಪ ಎಲ್ಲ ತಿಳ್ಕೊಂಡ್ಮೇಲೆ ಇವಾಗ ನನಗೆ ಅನ್ನಿಸ್ತಿದೆ ಸೊ ನಾನು ಯಾಕೆ ಈ ಥರ ಎಲ್ಲ ಮಾಡಬಾರ್ದು ಅಂತ ನನಗೂ ಅನ್ನಿಸ್ತು. ಸೊ ಅದಕ್ಕೆ ನಾನು ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾವು ಫಸ್ಟು ಏನೇ ಮಾಡ್ಬೇಕಂತ ಹೇಳಿದ್ರು ನಾವು ಸೊ ಮಾರ್ಕೆಟಲ್ಲಿ ಏನು ನಮಗೆ ಸೊ ನಾವು ಯೂಟ್ಯೂಬ್ ಚಾನಲಲ್ಲಿ ಯಾವ ರೀತಿ ಗ್ರೋ ಮಾಡ್ಕೋಬೇಕು, ಸೊ ಹೆಂಗೆ ನಾವು ಅಂತ ನಾನು ಕೆಲವೊಂದು ಯೂಟ್ಯೂಬರ್ಸ್ನೆಲ್ಲ ನೋಡಿ ನಾನು ಕಲ್ತ್ಕೊಂಡಾಗ ಸೊ ಇವಾಗ ನನಗೆ ಅನ್ನಿಸ್ತು ಸೊ ನಾನು ಯೂಟ್ಯೂಬ್ ರಿಲೇಟೆಡೇ ನಾನು ವೀಡಿಯೋಸ್ ಮಾಡಿದ್ರೆ ಸೊ ನಾನು ನೋಡ್ಕೋಬೋದು ಅಂತ ನನಗನ್ನಿಸ್ತು. ನಾನು ಅದೇ ಒಪಿನಿಯನ್ನ ನಾನು ನಿಮ್ಮ ಹತ್ರನೂ ಶೇರ್ ಮಾಡ್ತಾಯಿದ್ದೀನಿ. ಸೊ ಯಾವ ರೀತಿ ನಾವು ಮಾಡಬೇಕು ಅಂತ ಹೇಳಿದ್ರೆ ಸೊ ನಾವು ಯಾವ ರೀತಿ ಟಾಪಿಕ್ಸ್ನ ತೊಗೋಬೇಕಂತ ಹೇಳಿದ್ರೆ ಸೊ ಕುಕ್ಕಿಂಗ್ ಟಾಪಿಕ್ಸ್ನ ತೊಗೋಬೋದು. ಸೊ ನಾವೇನೇ ಒಂದು ಕುಕ್ ಮಾಡಿದ್ರೂ ಸೊ ನಾವು ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ಬೋದು. ಸೊ ಅದರಿಂದ ನಮಗೆ ಸೊ ಆಡಿಯನ್ಸ್ ಲೆವೆಲ್ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಎಂಟರ್ಟೈನ್ಮೆಂಟ್. ಸೊ ಎಂಟರ್ಟೈನ್ಮೆಂಟ್ ಅಂದಾಗ ನಾವು ಕಾಮಿಡಿ ಆಗಲಿ, ಸೊ ಏನೇ ಒಂದು ರಿಲೇಟೆಡ್ ಎಂಟರ್ಟೈನ್ಮೆಂಟ್ ಆಗಲಿ, ಡ್ಯಾನ್ಸ್ ಆಗಲಿ, ಪರ್ಫಾರ್ಮೆನ್ಸ್ ಆಗಲಿ, ಸೊ ಈ ಥರ ವೀಡಿಯೋಸ್ ನಾವು ಮಾಡೋದ್ರಿಂದ ನಾವು ಯೂಟ್ಯೂಬಲ್ಲಿ ಜಾಸ್ತಿ ವ್ಯೂವರ್ಸ್ನ ನಾವು ತೊಗೋಬೋದು. ಪ್ಲಸ್ ನಮ್ಮದು ವಾಚ್ ಟೈಮ್ಸೂ ಬೇಗ ಕ್ಲಿಯರ್ ಮಾಡ್ಬೋದು, ಮಾನಿಟೈಸೇಷನ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಅದು ಬಿಟ್ಬಿಟ್ಟು ನಾವು ಟೆಕ್ ಚಾನಲ್ಸ್ಗಳನ್ನ ನಾವು ಟೆಕ್ ವೀಡಿಯೋಸ್ನ ನಾವು ಮಾಡೋಕ್ಕೆ ಹೋದಾಗ ಸೊ ಅದರದ್ದು ವ್ಯೂವರ್ಸ್ ಕಡಿಮೆ ಇರ್ತಾರೆ. ಯಾಕಂತ ಹೇಳಿದ್ರೆ ನಾವು ಕಾಮಿಡಿ ಮಾಡ್ತೀರಿ, ಕುಕಿಂಗ್ ಮಾಡ್ತೀರಿ, ಸೊ ಆಲ್ ಏಜ್ ಕ್ಯಾಟಗರೀಸ್ ಅವರು ನೋಡ್ತಾರೆ. ಸೊ ಅದೇ ಬಂದುಬಿಟ್ಟು ನಾವು ಟೆಕ್ ವೀಡಿಯೋಸ್ನ ನಾವು ಮಾಡೋಕ್ಕೆ ಹೋದಾಗ ಟೆಕ್ ವೀಡಿಯೋಸ್ ಬಂದುಬಿಟ್ಟು ಕೆಲವೊಂದು ಏಜ್ ಗ್ರೂಪ್ ಅಷ್ಟೇ. ಸೊ ಯಂಗ್ ಸ್ಟಾರ್ಸ್ ಏನಿದ್ದಾರಲ್ಲ ಸೊ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಟೆಕ್ ಅಂದರೆ. ಇವಾಗ ನನಗೆ ಯಾವುದೋ ಒಂದು ಇವಾಗ ಟ್ರೈಪೋಡ್ ತೊಗೊಳ್ಳಿ, ಸೊ ಒಂದು ಟ್ರೈಪೋಡ್ ಬಗ್ಗೆ ನನಗೆ ಬಂದುಬಿಟ್ಟು ಮಕ್ಕಳ ಹತ್ರ ಅವ್ರಿಗೆ ಬರೋದಿಲ್ಲ. ಅದೇನೋ ಏಜ್ ಆಗಿರೋರಿಗೆ ನಾವು ಅದನ್ನ ಹೇಳ್ಕೊಡೋಕೆ, ಅದೇ ನಾವು ಒಂದು ಏಜ್ ಗ್ರೂಪ್ ಅಂತ ಏನಿದೆಯಲ್ಲ ಸೊ ಆ ಗ್ರೂಪ್ ಅವರು ಅದನ್ನ ತಿಳ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾರೆ. ಟ್ರೈಪೋಡ್ ಈ ಥರ ಯೂಸ್ ಮಾಡಬೇಕು, ಸೊ ಈ ಲ್ಯಾಪ್ಟಾಪ್ ಈ ಥರ ಯೂಸ್ ಮಾಡಬೇಕು, ಸೊ ಇದು ಈ ಥರ ಅಂತ ಹೇಳ್ಬಿಟ್ಟು ಟೆಕ್ ರಿಲೇಟೆಡ್ ವೀಡಿಯೋಸ್ನವರು ಆ ಥರ ಮಾಡ್ತಾರೆ. ಅದೇ ಕುಕ್ಕಿಂಗ್ ಆ ಥರ ಇಲ್ಲ. ಸೊ ಕುಕ್ಕಿಂಗ್ ಬಂದುಬಿಟ್ಟು ಎಲ್ಲರೂ ನೋಡ್ತಾರೆ. ಸೊ ಯಾವ ಏಜ್ ಗ್ರೂಪ್ ಬೇಕಾದರೂ ನಾವು ಹೊರ ದೇಶಗಳಲ್ಲೂ ಕೂಡ ಸಮೇತ ಅವ್ರು ನೋಡಿಕೊಂಡು ಕಲ್ತ್ಕೊತಾರೆ. ಸೊ ಕುಕ್ಕಿಂಗ್ ರಿಲೇಟೆಡ್. ಅದೇ ಎಂಟರ್ಟೈನ್ಮೆಂಟು ಎಲ್ಲರೂ ಎಂಜಾಯ್ ಮಾಡ್ತಾರೆ. ಸೊ ಕಿಡ್ಸ್ ಆಗಲಿ ಆಲ್ ಏಜ್ ಗ್ರೂಪ್ಸ್ನ ಬಂದುಬಿಟ್ಟು ಎಂಜಾಯ್ ಮಾಡ್ತಾರೆ ನೋಡ್ತಾ ವೀಡಿಯೋಸ್ನ. ಸೊ ಈ ಥರ ಟಾಪಿಕ್ಸ್ಗಳನ್ನ ನಾವು ತಗೊಂಡಾಗ ಸೊ ವ್ಯೂವರ್ಸು ಜಾಸ್ತಿ ಆಗ್ತಾರೆ, ನಾವು ಯೂಟ್ಯೂಬಲ್ಲೂ ಗ್ರೋ ಆಗ್ಬೋದು. ಸೊ ಯಾವ ರೀತಿ ಅಂತ ಹೇಳ್ಬಿಟ್ಟು ಸೊ ಈ 3-4 ಟಾಪಿಕ್ಗಳೇನಿದೆಯಲ್ಲ ಇದನ್ನ ತಗೊಂಡಾಗ ನಮಗೆ ಸೊ ಈಸಿಯಾಗಿ ನಾವು ಗ್ರೋತ್ನ ನಾವು ಬೆಳೆಸ್ಕೋಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತು ನಂದು ವಿಡಿಯೋ. ಸೊ ಯಾರೆಲ್ಲ
ಈ ಟಾಪಿಕ್ಸ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಚಾನಲ್ನ ನೀವು ಒಳ್ಳೆ ರೀತಿಯಾಗಿ ವೀಡಿಯೋಸ್ ಮಾಡ್ಕೊತೀರಾ. ಸೊ ಗ್ರೋತ್ 100% ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ, ಸೊ ಇವತ್ತಿನ ವೀಡಿಯೋನ ನಾನು ಇಲ್ಲಿ ಸ್ಟಾಪ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ವೀಡಿಯೋ ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.